ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಅಶ್ವಿನಿ. ಸೊ ಆಬ್ವಿಯಸ್ಲಿ ಹೆಣ್ಮಕ್ಳು ಅಂತ ಅಂದರೆ ಪಿಂಪಲ್ಸ್ಗಳಾಗಿರ್ಬೋದು, ಅದರಿಂದ ಉಳ್ಕೊಂಡಿರುವಂತಹ ಕಲೆಗಳಾಗಿರ್ಬೋದು, ಇದೆಲ್ಲ ಕಾಮನ್ ಇರುತ್ತೆ. ಈ ಒಂದು ಪಿಂಪಲ್ಸ್ಗಳು ಹಾಗೆಯೇ ಅದರಿಂದ ಉಳ್ಕೊಂಡಿರುವಂತಹ ಕಲೆಗಳು ಹಾಗೆಯೇ ಟ್ಯಾನ್ ಹೇಗೆ ರಿಮೂವ್ ಮಾಡೋದು, ಸೊ ಎಲ್ಲದಕ್ಕೂ ಒಂದು ಬ್ಯೂಟಿಫುಲ್ ಟ್ರಿಕ್ಕಿಂದ ಒಂದು ಸೊಲ್ಯೂಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಬಂದು ಈ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಈ ಒಂದು ಸೊಲ್ಯೂಷನ್ ಅಲ್ಲಿ ಏನೇನಿದೆ, ಏನೇನು ಮಿಕ್ಸ್ ಮಾಡಿದ್ದಾಳೆ ಇವಳು ಅಂತ ನೀವು ನೋಡ್ಬೋದು. ಆಬ್ವಿಯಸ್ಲಿ ಯೆಲ್ಲೋ ಕಲರ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಟರ್ಮರಿಕ್ ಇದೆ ಅಂತ, ಅರಿಶಿನ ಇದೆ ಅಂತ, ಆ್ಯಂಡ್ ಮಿಲ್ಕ್ ಇದೆ, ಇದರಲ್ಲಿ ಹಾಲಿದೆ, ಹಾಗೆಯೇ ಒಂದು ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಇದೆ, ಅದು ಟ್ಯಾನ್ ರಿಮೂವ್ ಮಾಡೋಕ್ಕೆ. ಓಕೆನಾ? ಸೊ ಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಈ ಒಂದು ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಫ್ ಸ್ಪೂನ್ ಅರಿಶಿನ, ಹಾಫ್ ಸ್ಪೂನ್ ಲೆಮನ್ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನು 1 ಸ್ಪೂನಷ್ಟು ಹಾಲು ಹಾಕೊತಾ ಇದ್ದೀನಿ. ನಾನು ಹಾಲನ್ನ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಕನ್ಸಿಸ್ಟೆನ್ಸಿ ನೋಡಬೇಕಲ್ವಾ. ಜಾಸ್ತಿ ಹಾಲು ಹಾಕ್ಬಿಟ್ರೆ ಸ್ವಲ್ಪ ನೀರಿನಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಾದ ನಂತರ ನಾನು ಹಾಕೋತೀನಿ. ಈಗ ನಾನು ಮಿಕ್ಸ್ ಕೊಡ್ತಾಯಿದ್ದೀನಿ. ನನ್ನ ಫೇಸಿಗೆ ಇಷ್ಟು ಸಾಕಾಗಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೋಡಿಕೊಂಡು ಹಾಕೋಬೇಕಾಗುತ್ತೆ ನೀವು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನು ಸ್ವಲ್ಪ ಅರಿಶಿನ ಹಾಗೆಯೇ ಹಾಲು ಹಾಕ್ಕೊಂಡು ಮಿಕ್ಸ್ ಕೊಡಬೇಕಾಗುತ್ತೆ. ಈಗ ಮಿಕ್ಸ್ ಆಗಿದೆ, ಇದು ಒಂದು 5 ಮಿನಿಟ್ಸ್ ನೆನೆಸ್ಬೇಕಾಗುತ್ತೆ. ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದಾಯಿತು. ನಾನು ಏನಕ್ಕೆ ಈ ಸೊಲ್ಯೂಷನ್ನ ನೀರು ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಅದು ಡ್ರೈ ಆಗ್ತಿದ್ದಂಗೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆ್ಯಂಡ್ ಜಾಸ್ತಿ ಇದು ಹಾಲು ಹಾಕೊಳ್ಳೋದ್ರಿಂದ ಹಾಲಿನಲ್ಲಿ ನೀರಿನಂಶ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದು ಗಟ್ಟಿ ಆಗೋದಿಲ್ಲ. ಇದು ಸೊಲ್ಯೂಷನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಈಗ ಅದಕ್ಕೂ ಮುಂಚೆ ನನ್ನ ಫೇಸ್ನಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ತುಂಬಾ ಇತ್ತು ನನಗೆ, ಈಗ ಸ್ವಲ್ಪ ಅವಾಯ್ಡ್ ಆಗಿದೆ. ಒಂದು ವಾರಕ್ಕೆ 1-2 ಸಲ ನೀವು ಅಪ್ಲೈ ಮಾಡ್ಕೊಳ್ತಾ ಬಂದರೆ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ, ಅಂದರೆ ತುಂಬಾ ಗ್ಲೋಯಿಂಗ್ ಆಗುತ್ತೆ. ಹಾಗೆಯೇ ಡಾರ್ಕ್ ಸ್ಪಾಟ್ಸ್ಗಳು ಮೇಯ್ನ್ ಇರೋದಿಲ್ಲ ನಿಮಗೆ. ನಾನಿಲ್ಲಿ ಪಿಂಪಲ್ಸ್ನಿಂದ ಆಗುವಂತಹ ಕಲೆಗಳು ಟ್ಯಾನ್ ರಿಮೂವ್ ಆಗೋಕ್ಕೆ ಹಾಗೆಯೇ ನಿಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣಿಸೋಕ್ಕೆ ನಾನಿಲ್ಲಿ ಒಂದು ಸೊಲ್ಯೂಷನ್ನ ನಾನಿಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಅದನ್ನು ಅಪ್ಲೈ ಮಾಡ್ಕೊಳ್ತಿದ್ದೀನಿ ಕೂಡ. ನಾನಿಲ್ಲಿ ಈ 3 ಇಂಗ್ರೀಡಿಯೆಂಟ್ಸ್ ಅಂದರೆ ಲೆಮನ್, ಟರ್ಮರಿಕ್ ಹಾಗೆಯೇ ಮಿಲ್ಕ್ ಏನಿದೆ ಅದರ ಒಂದು ಉಪಯೋಗಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ಏನು ಯೂಸ್ ಆಗುತ್ತೆ ಅದರಿಂದ ಹಾಕೊಳ್ಳೋದ್ರಿಂದ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಫಸ್ಟು ಟರ್ಮರಿಕ್ ಏನು ಕೆಲಸ ಮಾಡುತ್ತೆ ನಮ್ಮ ಮುಖಕ್ಕೆ ಅಂತ ಹೇಳ್ತೀನಿ. ಅಂದರೆ ಅರಿಶಿನ, ಇದು ನಮ್ಮ ಸ್ಕಿನ್ನನ್ನು ವೈಟ್ ಆ್ಯಂಡ್ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಹೊಂದಿರುತ್ತೆ. ಸೊ ಇವಾಗ ಇದನ್ನು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ. 2 ಕೈಯಿಂದ ನಾನು ಇವಾಗ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲಿ ಸ್ಕಿನ್ ಇರೋರಿಗೆ ಈ ಟರ್ಮರಿಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿನ ಹೊಂದಿರುತ್ತೆ. ಬ್ಯಾಕ್ಟೀರಿಯಾಯಿಂದ ಪಿಂಪಲ್ಸ್ ಫಾರ್ಮ್ ಆಗಿರುತ್ತೆ. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ಈ ಒಂದು ಟರ್ಮರಿಕ್ ಉಪಯೋಗ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದು ಲೆಮನ್, ಅಂದರೆ ಪಿಂಪಲ್ಸ್ನಿಂದ ಆಗುವಂತಹ ಕಲೆಗಳನ್ನ ಹೋಗ್ಲಾಡಿಸುತ್ತೆ. ಹಾಗೆಯೇ ಈ ಲೆಮನ್ ಬಂದು ಬ್ಲೀಚಿಂಗ್ ಪ್ರಾಪರ್ಟಿನ ಹೊಂದಿರುತ್ತೆ. ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡಿ ಅದು ನಮ್ಮ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೆಮನ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಏನಿದೆ ಅದನ್ನು ಹೋಗ್ಲಾಡ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಫೇಸ್ಗೆ ನೀವು ಲೆಮನ್ ಅಪ್ಲೈ ಮಾಡ್ಕೊಂಡಾಗ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಏನಕ್ಕೆ ಅಂತಂದರೆ UV ರೇಸ್ ಬೀಳೋದ್ರಿಂದ ಸನ್ನು ಟ್ಯಾನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಸನ್ಸ್ಕ್ರೀನ್ನ ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್ ಬಂದು ಮಿಲ್ಕ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸನ್ನ ಹೊಂದಿರುತ್ತೆ. ನಿಮ್ಮ ಫೇಸ್ನಲ್ಲಿ ರಿಂಕಲ್ಸ್ ಏನಿರುತ್ತೆ ಅದು ಅವಾಯ್ಡ್ ಆಗುತ್ತೆ. ಹಾಗೆಯೇ ಮಿಲ್ಕ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಹಾಗೆಯೇ ಸ್ಕಿನ್ ಟೋನ್ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಈ 3 ಇಂಗ್ರೀಡಿಯೆಂಟ್ಸ್ನ ಯೂಸಸ್. ಈ ಒಂದು ಸೊಲ್ಯೂಷನ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡಿದ್ದಾಯಿತು. ಒಂದು 10 to 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ನೀವೇನು ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಎಷ್ಟು ಗ್ಲೋ ಹಾಗೆಯೇ ಸ್ಮೂತ್ ಕಾಣಿಸ್ತಿದೆ ಅಂತ. ಖಂಡಿತ ಈ ವಿಡಿಯೋ ನೋಡಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.